ವೀಕ್ಷಕರೇ, ಅಮೆಜಾನ್ ನದಿಯನ್ನ ತನ್ನ ಯಮಗಾತ್ರ ಹಾಗೂ ಭೀಕರ ಹರಿವಿನಿಂದಾಗಿ ಜಗತ್ತಿನ ಅಜೇಯ ಮಹಾನದಿ ಅಂತ ಕರೆಯಲಾಗುತ್ತೆ. ವೀಕ್ಷಕರೇ, ಅಮೆಜಾನ್ ನದಿ ಉದ್ದದಲ್ಲಿ ಜಗತ್ತಿನ ನದಿಗಳ ಪೈಕಿ ತಾನು 2ನೇ ಸ್ಥಾನದಲ್ಲಿದೆ. ನೀರಿನ ಹರಿವಿನ ಪ್ರಮಾಣದ ಆಧಾರವಾಗಿ ಇದು ಜಗತ್ತಿನ ಲಾರ್ಜೆಸ್ಟ್ ರಿವರ್ಗಳಲ್ಲಿ ಒಂದು. ವೀಕ್ಷಕರೇ, ಅಮೆಜಾನ್ ನದಿ ಅಮೆಜಾನ್ ಕಾಡಿನ ನಡುಮಧ್ಯನೇ ಇದೆ. ಈ ಕಾಡು ಜಗತ್ತಿನ 40% ಜೀವ ಸಂಕುಲಗಳಿಗೆ ಆಶ್ರಯವನ್ನು ಕೊಟ್ಟಿದೆ. ಅಲ್ಲದೆ ಇದರ ಹಸಿರು ಜಗತ್ತಿನ 40% ಜೀವಜಾಲಕ್ಕೆ ಆಮ್ಲಜನಕವನ್ನ ಪೂರೈಸ್ತಾ ಇದೆ. ವೀಕ್ಷಕರೇ, ಅಮೆಜಾನ್ ನದಿ ಎಷ್ಟು ವಿಸ್ತಾರವಾದ ರಿವರ್ ಅಂದ್ರೆ ನಮ್ಮ ಎಷ್ಟೋ ನದಿಗಳ ಉದ್ದ ಈ ನದಿಯ ಅಗಲದಷ್ಟು ಕೂಡ ಇಲ್ಲ. ಈ ಹಿಂದೆ ಕೂಡ ನಾವು ಅಮೆಜಾನ್ ನದಿಯ ಕುರಿತಾಗಿ ಸಾಕಷ್ಟು ವಿವರಗಳನ್ನ ಚರ್ಚೆ ಮಾಡಿದ್ವಿ. ಇಷ್ಟೆಲ್ಲ ಕೌತುಕಗಳನ್ನ ಹಾಗೂ ರಹಸ್ಯಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂತಹ ಈ ನದಿಯ ಕುರಿತಾಗಿ ಒಂದೇ ಒಂದು ವಿಷಯದ ಕೊರತೆ ಎದ್ದು ಕಾಣುತ್ತೆ. ಅದೇನಪ್ಪಾ ಅಂದ್ರೆ ಈ ನದಿಯ ಮೇಲೆ ಇನ್ನೂ ಕೂಡ ನಿರ್ಮಾಣಗೊಳ್ಳದಂತಹ ಸೇತುವೆ. ವೀಕ್ಷಕರೇ, ಜಗತ್ತಿನ ಎಂತೆಂತಹ ದುರ್ಗಮ ನದಿ ಹಾಗೂ ಕಡಿದಾದ ನೀರಿನ ಸರೋವರಗಳ ಮೇಲೆಲ್ಲ ಮಾನವ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಸೇತುವೆಗಳನ್ನ ನಿರ್ಮಿಸಿದ್ದಾನೆ. ಆದರೆ ಅಮೆಜಾನ್ ನದಿಗೆ ಮಾತ್ರ ಈವರೆಗೂ ಯಾರು ಯಾವ ಸೇತುವೆಯನ್ನು ಕೂಡ ನಿರ್ಮಿಸಿಲ್ಲ. ಇವತ್ತು ಇಷ್ಟೆಲ್ಲ ತಾಂತ್ರಿಕತೆ ಇದ್ರೂ ಕೂಡ ಯಾಕಿನ್ನು ಅಮೆಜಾನ್ ನದಿಗೆ ಅಡ್ಡಲಾಗಿ ಯಾವುದೇ ಸೇತುವೆಯನ್ನಾಗ್ಲಿ ಅಣೆಕಟ್ಟನ್ನಾಗ್ಲಿ ನಿರ್ಮಿಸಿಲ್ಲ ಎಂಬ ದಟ್ಟ ಅನುಮಾನ ನಿಮ್ಮಲ್ಲಿ ಮೂಡುತ್ತೆ. ಹಾಗಾದ್ರೆ ಯಾಕೆ ಇನ್ನು ಅಮೆಜಾನ್ ನದಿಗೆ ಸೇತುವೆಯನ್ನ ನಿರ್ಮಿಸಿಲ್ಲ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಯುವ ಮುನ್ನ ಅದನ್ನ ಸುತ್ತುವರೆದಿರುವಂತಹ ಅಮೆಜಾನ್ ಕಾಡು ಹಾಗೂ ಅಮೆಜಾನ್ ನದಿಯಲ್ಲಿ ಕಂಡುಬರುವಂತಹ ಪ್ರತಿಕೂಲತೆಗಳ ಬಗ್ಗೆ ತಿಳಿಯಬೇಕಾದದ್ದು ಇಲ್ಲಿ ತುಂಬಾ ಅವಶ್ಯ. ವೀಕ್ಷಕರೇ, ಈ ಅಮೆಜಾನ್ ನದಿ ಅಮೆಜಾನ್ ಕಾಡಿನ ನಡುವೆನೇ ಇದೆ. ಈ ಅಮೆಜಾನ್ ಕಾಡು ಜಗತ್ತಿನ ಅತಿ ದೊಡ್ಡ ರೈನ್ ಫಾರೆಸ್ಟ್ ಅಂದ್ರೆ ಭಾರಿ ಮಳೆ ಬೀಳುವಂತಹ ಕಾಡು ಅಂತ ಕರೆಸ್ಕೊಂಡಿದೆ. ಇದು 2 ಮಿಲಿಯನ್ ಕಿಲೋಮೀಟರ್ಗಳ ವ್ಯಾಸದಲ್ಲಿ ಹಬ್ಬಿರುವಂತಹ ಮಹಾಕಾಡು. ಇಲ್ಲಿ ಲಕ್ಷಾಂತರ ಬಗೆಯ ಸಸ್ಯ ಹಾಗೂ ವೃಕ್ಷ ಪ್ರಭೇದಗಳಿವೆ. ಈ ಇಡೀ ಕಾಡು ಆವರಿಸಿದ ಭೂಭಾಗವನ್ನು ಪ್ರತ್ಯೇಕಗೊಳಿಸಿ ಅದನ್ನೊಂದು ದೇಶ ಅಂತ ಪರಿಗಣಿಸಿದರೆ ಆಗ ಇದು ಗಾತ್ರದಲ್ಲಿ ಜಗತ್ತಿನ 9ನೇ ಅತಿ ದೊಡ್ಡ ದೇಶ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ಸುಮಾರು 16,000 ಬಗೆಯ ವಿವಿಧ ಸಸ್ಯ ಪ್ರಭೇದಗಳಿದ್ದು ಒಟ್ಟು 390 ಬಿಲಿಯನ್ಗೂ ಅಧಿಕ ಸಂಖ್ಯೆಯಲ್ಲಿ ವೃಕ್ಷಗಳಿವೆ. ಈ ಮರಗಳಲ್ಲಿ ಬಹುತೇಕ ಎಲ್ಲವೂ ಕೂಡ ಅತ್ಯಂತ ಉದ್ದವಾಗಿ, ಅಗಲವಾಗಿ ಹಾಗೂ ಎತ್ತರವಾಗಿವೆ. ಇದರ ಪರಿಣಾಮ ಇವು ಆಕಾಶವನ್ನೇ ಮುಚ್ಚಿ ಸೂರ್ಯನ ಬೆಳಕು ಕಾಡಿನ ಒಳಕ್ಕೆ ಬೀಳೋದನ್ನ ಸಂಪೂರ್ಣವಾಗಿ ಹಲವು ಕಡೆ ತಡೆ ಹಿಡಿದಿವೆ ಕೂಡ. ಹೀಗಾಗಿ ಈ ಕಾಡು ಹಲವು ಕಡೆ ಸದಾ ಕಗ್ಗತ್ತಲಲ್ಲೇ ಕೂಡಿರುತ್ತೆ. ಬಗೆ ಬಗೆಯ ರಂಗುರಂಗಿನ ಬಣ್ಣದ ಹೂಗಳಿಂದ ಕಂಗೊಳಿಸುವಂತಹ ಈ ಕಾಡು ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ ಕೂಡ. ಇಲ್ಲಿ ಸುಂದರ ಹಾಗೂ ಆಕರ್ಷಕ ಸಸ್ಯ ಮತ್ತು ಹೂಗಳು ಮಾತ್ರವಲ್ಲದೆ ಅಪಾಯಕಾರಿ ಜೀವಜಂತುಗಳು ಕೂಡ ಯಥೇಚ್ಛವಾಗಿ ಇಲ್ಲಿವೆ. ಇನ್ನು ಈ ಅಮೆಜಾನ್ ನದಿಯ ಬಗ್ಗೆ ತಿಳಿಯಬೇಕು ಅಂದ್ರೆ ವೀಕ್ಷಕರ, ಈ ನದಿ ಪೆಸಿಫಿಕ್ ಸಾಗರದ ತುದಿಯಲ್ಲಿ ಹುಟ್ಟುವಾಗ ತಾನೊಂದು ಚಿಕ್ಕ ಹರಿವಿನಿಂದ ಶುರುವಾಗಿ ಕ್ರಮೇಣ 100 ನದಿಗಳು ಇದಕ್ಕೆ ಸೇರಿ ಇದರ ಗಾತ್ರ, ಹರಿಯುವ ವೇಗ ಪ್ರತಿಯೊಂದು ಕೂಡ ಇದಕ್ಕೆ ಹೆಚ್ಚುತ್ತಾ ಹೋಗುತ್ತೆ. ವೀಕ್ಷಕರಿ, ನದಿ 6,693 ಕಿಲೋಮೀಟರ್ ಉದ್ದವಾದಂತಹ ನದಿ. ವೀಕ್ಷಕರಿ, ಈಜಿಪ್ಟ್ನ ನೈಲ್ ನದಿಯನ್ನ ಜಗತ್ತಿನ ಅತ್ಯಂತ ಉದ್ದನೆಯ ನದಿ ಅಂತ ಕರೆಯಲಾಗುತ್ತಾದ್ರೂ ಕೆಲವು ವಿವಾದಿತ ಸಂದರ್ಭಗಳಲ್ಲಿ ಅಮೆಜಾನ್ ನದಿ ನೈಲ್ ನದಿಗಿಂತಲೂ ಕೂಡ ಉದ್ದವಾಗಿ ಹರಿದ ಉದಾಹರಣೆಗಳಿವೆ. ಇದು ಮಳೆಗಾಲದ ಸಮಯದಲ್ಲಿ ತನ್ನ ಹರಿವನ್ನು ಹೆಚ್ಚಿಸಿಕೊಂಡು ನೈಲ್ ನದಿಗಿಂತಲೂ ಕೂಡ ಉದ್ದ ಹಾಗೂ ದೂರ ಹರಿಯುತ್ತೆ. ಈ ನದಿ ಒಟ್ಟು 8 ದೇಶಗಳನ್ನು ದಾಟಿ ಹರಿಯುತ್ತೆ. ಪೆರುವಿನ ಆಂಡೀಸ್ ಪರ್ವತದ ತುದಿಯಲ್ಲೆಲ್ಲ ಹುಟ್ಟುವಂತಹ ಇದು ತನಗಿಂತಲೂ 1000 ಮೈಲಿ ದೂರದ ಅಟ್ಲಾಂಟಿಕ್ ಮಹಾಸಾಗರದ ಕಡೆಗೆ ತನ್ನ 1000 ಮೈಲಿಗಳ ದುರ್ಗಮ ಯಾನವನ್ನ ಮೌನವಾಗಿ ಕೈಗೊಳ್ಳುತ್ತಾ ಸಾಗುತ್ತೆ. ಈ ನದಿಯನ್ನು ಆಶ್ರಯಿಸಿ 50ಕ್ಕೂ ಹೆಚ್ಚಿನ ಬಗೆಯ ಬುಡಕಟ್ಟು ಕಾಡು ಜನಾಂಗಗಳು ಈಗಲೂ ಕೂಡ 1000 ಸಂಖ್ಯೆಯಲ್ಲಿ ಅದರ ಸುತ್ತಲೂ ಸರ್ವೈವ್ ಆಗಿವೆ. ಇವರಲ್ಲಿ 50% ಅಂದ್ರೆ ಅರ್ಧಕ್ಕೂ ಮಿಗಿಲಾದ ಜನ ಈವರೆಗೂ ಸಾರ್ವಜನಿಕವಾಗಿ ಜಗತ್ತಿಗೆ ಕಾಣಿಸದೆ ಅಜ್ಞಾತವಾಗಿಯೇ ಉಳಿದು ಹೋಗಿದ್ದಾರೆ. ಈಗ ಈ ಅಮೆಜಾನ್ ನದಿಗೆ ಯಾಕೆ ಸೇತುವೆಯನ್ನು ನಿರ್ಮಿಸಿಲ್ಲ ಎಂಬ ಪ್ರತಿಯೊಂದು ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತೆ. ವೀಕ್ಷಕರೇ, ನಾಗರಿಕತೆ ಆರಂಭದಿಂದಲೂ ಕೂಡ ಮಾನವನ ಹಾಗೂ ನದಿ ನೀರಿನ ಸಂಬಂಧ ಅವಿನಾಭಾವದ ನಂಟಾಗಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ನಾಗರಿಕತೆಗಳೆಲ್ಲ ಅರಳಿದ್ದೇ ನದಿ ನೀರಿನ ದಂಡೆಗಳ ಮೇಲೆ. ಈ ರೀತಿ ಇದ್ದಾಗ ನಾಗರಿಕತೆ ಬೆಳೆದು ಎಷ್ಟು ಕಾಲವಾದ್ರೂ ಕೂಡ ಸೇತುವೆಯನ್ನು ನಿರ್ಮಿಸುವ ಕಾರ್ಯಕ್ಕೆ ಮುಂದಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಸೇತುವೆ ಕಟ್ಟೋದಕ್ಕೆ ಈ ನದಿಯ ಸುತ್ತ ಇರುವಂತಹ ಅನೇಕ ಅಡ್ಡಿ ಆತಂಕಗಳು. ಅದರಲ್ಲಿ ಮೊದಲನೆಯ ಮುಖ್ಯ ಕಾರಣ ಈ ನದಿಯ ಹರಿವು ಎಲ್ಲಿದೆಯೋ ಅಲ್ಲೆಲ್ಲ ಬೀಳುವ ಜೋರು ಮಳೆ. ಈ ಮಳೆ ಅತಿಯಾದಾಗ ಆ ನೀರಿನ ಆಳ ಅಗಲ ಹಾಗೂ ಹರಿವಿನ ರಭಸ ವಿಪರೀತ ಹೆಚ್ಚುತ್ತೆ. ಮಳೆಗಾಲದಲ್ಲಿ 8 ದೇಶಗಳನ್ನು ದಾಟುವಂತಹ ಈ ನದಿ ಎಲ್ಲೆಲ್ಲಿ ಭೀಕರ ಮಳೆಗೆ ಸಿಲುಕಿ ಉಕ್ಕುತ್ತದೋ ಅಂತ ಖಚಿತವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಈ ಒಂದು ವೈಪರೀತ್ಯಕ್ಕೆ ಮಳೆಗಾಲದಲ್ಲಿ ವಿಶ್ವದ ಎಷ್ಟೋ ನದಿಗಳು ಸಿಲುಕಿಕೊಳ್ಳೋದು ಸಹಜ. ಇದು ಕೇವಲ ಅಮೆಜಾನ್ ನದಿಯೊಂದರ ಕಥೆಯಲ್ವಾದ್ರೂ ಅಮೆಜಾನ್ ನದಿ ತಾನಿರುವ ಸ್ಥಳಗಳಿಂದಾಗಿ ಹಾಗೂ ಅಲ್ಲಿನ ಪ್ರಾಕೃತಿಕ ಒತ್ತಡದಿಂದಾಗಿ ಯಾವ ಸ್ಥಳದಲ್ಲಿ ಸೇತುವೆಯನ್ನು ನಿರ್ಮಿಸಬೇಕೆಂಬ ಗೊಂದಲವನ್ನು ತಜ್ಞರಲ್ಲಿ ಹುಟ್ಟುಹಾಕಿದೆ. ಅಂದ್ರೆ ಇಲ್ಲಿ ಎದುರಾಗುವ ಮೊದಲ ಪ್ರಶ್ನೆನೇ ಎಲ್ಲಿ ಸೇತುವೆಗೆ ಅಡಿಪಾಯವನ್ನ ಹಾಕಬೇಕು ಎಂಬುದೇ ಆಗಿದೆ.
ಎಲ್ಲೋ ಒಂದು ಕಡೆ ಪಾಯಿಂಟ್ ಮಾಡಿ ಅಲ್ಲಿ ಸೇತುವೆಯನ್ನ ನಿರ್ಮಾಣ ಮಾಡಿದ್ರು ಕೂಡ ಅದರ ಆಸುಪಾಸಿನ ಕಿನಾರೆಯಲ್ಲಿ ನೀರು ಹೆಚ್ಚಾಗಿ ಆ ಸೇತುವೆ ಕುಸಿದು ಹೋದ್ರೆ ಅದನ್ನು ನಿರ್ಮಿಸಿಯೂ ಕೂಡ ಪ್ರಯೋಜನಕ್ಕೆ ಬಾರದಂತಾಗುತ್ತೆ. ಇನ್ನು ಎರಡನೆಯ ಮುಖ್ಯ ಕಾರಣ ಇಲ್ಲಿನ ಮಣ್ಣು. ನೀರಿನ ಹರಿವು ಹಾಗೂ ಮಳೆ ನೀರಿನ ಹರಿವು ಇವೆಲ್ಲ ಶಿಖರಗಳ ಮೆಕ್ಕಲು ಮಣ್ಣನ್ನ ಸೇರಿ ಈ ಮಣ್ಣಿನ ಗಟ್ಟಿತನವನ್ನ ಇಲ್ಲವಾಗಿಸುತ್ತೆ. ಹೀಗಾಗಿ ಕೆಲವು ಕಡೆ ಇದರ ಮಣ್ಣು ಗಟ್ಟಿಯಾಗಿಯೂ ಇನ್ ಕೆಲವು ಕಡೆ ತೀರಾ ಮೆತ್ತಗೆ ಇರುತ್ತೆ. ಹೀಗಿದ್ದಾಗ ಕಾಂಕ್ರೀಟ್ ಕಂಬಗಳನ್ನ ಇಲ್ಲಿ ಕೂರಿಸೋದು ಅಪಾಯಕಾರಿ ಕೆಲಸ. ಅದಲ್ಲದೆ ಈ ನದಿಯ ಹರಿವಿನ ಶೇಪ್ ಕೂಡ ನೇರವಾಗಿರದೆ ಹಲವು ಕಡೆ ಇದು ತಿರುಗಿದ ಹಾವಿನ ಹಾಗೆ ವಕ್ರವಾಗಿದೆ ಹಾಗೂ ನಡುವೆ ಹಸಿರು ದ್ವೀಪಗಳ ಹಾಗೆ ಅಸಹಜವಾಗಿ ಹಬ್ಬಿದ ಮರಗಳ ಸಮುಚ್ಛಯಗಳಿವೆ. ಹೀಗಾಗಿ ಈ ನದಿಗೆ ಸೇತುವೆ ಅನಗತ್ಯ ಎಂಬ ಸತ್ಯ ಇವುಗಳಿಂದ ಸ್ಪಷ್ಟವಾಗುತ್ತೆ. 2010ರಲ್ಲಿ ಈ ನದಿಯ ಮುಖ್ಯ ಸಹಾಯಕ ನದಿಯಾಗಿದ್ದಂತಹ ನೀಗ್ರೋ ಎಂಬ ನದಿಗೆ 2 ಕಿಲೋಮೀಟರ್ ಉದ್ದದ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಇದು ಬ್ರೆಜಿಲ್ನ 2 ನಗರಗಳಾದ ಮೌನೌಸ್ ಹಾಗೂ ಇರಾಂಡುಬಾ ನಗರವನ್ನ ಬೆಸಿತಾ ಇತ್ತು. ಆರಂಭದಲ್ಲಿ ಈ ಒಂದು ಸೇತುವೆ ಅಲ್ಲಿ ಎಲ್ಲರ ಖುಷಿಯ ಸಮಾಚಾರನೇ ಆಗಿತ್ತು. ಎಲ್ಲರೂ ಈ ಬಗ್ಗೆ ಅತ್ಯಂತ ಸಂತೋಷದಿಂದ ಇದ್ರು. ಇದು 2 ನಗರಗಳ ಜನರ ನಡುವೆ ಸ್ನೇಹ ಸಂಬಂಧ ಉಂಟು ಮಾಡಿದ ಸೇತುವೆ ಅಂತ ಜನ ಅದರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡತೊಡಗಿದ್ರು. ಈ ಸೇತುವೆ ಮಾನವನ ಬುದ್ಧಿಶಕ್ತಿಗೊಂದು ಹೆಮ್ಮೆಯ ನಿದರ್ಶನದಂತಿತ್ತು. ಆದರೆ ಇದು ಅಲ್ಲಿ ಪ್ರಕೃತಿ ಹಾಗೂ ಕಾಡಿಗೆ ಅಷ್ಟು ಒಳ್ಳೆಯ ಹಿತಕರ ಬೆಳವಣಿಗೆಯಾದಂತೆ ಕಾಣಲಿಲ್ಲ. ಈ ಒಂದು ಸೇತುವೆ ಅಲ್ಲಿನ ಕಾಡಿಗೆ ಎಂತಹ ಸಮಸ್ಯೆ ಅಂತ ಕೆಲವೇ ದಿನಗಳಲ್ಲಿ ಸಾಬೀತಾಗಿ ಹೋಯಿತು. ಈ ಸೇತುವೆಯಿಂದಾಗಿ ಅಪಾರ ಪ್ರಮಾಣದ ಕಾಡನ್ನೇ ಕಡಿಯಬೇಕಾಗಿ ಬಂದಿತ್ತು. ಅದಲ್ಲದೆ ಇಲ್ಲಿನ ನೀರು ಕೂಡ ಅತಿಯಾದ ಮಾನವ ನಿರ್ಮಿತ ತ್ಯಾಜ್ಯದಿಂದ ಮಲಿನಗೊಳ್ಳತೊಡಗಿತ್ತು. ಇದರಿಂದ ಈ ಭಾಗದಲ್ಲಿ ಹರಿಯುವ ನದಿಯಿಂದ ಉತ್ಪತ್ತಿಯಾಗುತ್ತಿದ್ದ ಸಿಹಿ ಹಾಗೂ ಶುದ್ಧ ನೀರಿನ ಪ್ರಮಾಣ 20% ಕುಸಿತು. ಪರಿಣಾಮವಾಗಿ ಈ ಒಂದು ನೀರನ್ನೇ ನಂಬಿಕೊಂಡಿದ್ದಂತಹ ಅಗಾಧವಾದ ಜಲಚರ ಹಾಗೂ ಇತರ ಪ್ರಾಣಿ ಪಕ್ಷಿಗಳ ಸಂಕುಲಗಳ ಉಳಿವಿಗೆ ಇದು ಶಾಪವಾಗಿ ಪರಿಣಮಿಸಿತು. ಇದರಿಂದ ಅಲ್ಲಿನ ಇಡೀ ಎಕೋಸಿಸ್ಟಮ್ ಮಹತ್ತರ ಏರುಪೇರಿಗೆ ಸಿಲುಕಿ ಜಗತ್ತಿನ 16% ನೈಸರ್ಗಿಕ ಆವಾಸ ಸ್ಥಾನ ವಿಪತ್ತಿಗೆ ಒಳಗಾಯಿತು. ಕೇವಲ 2 ಕಿಲೋಮೀಟರ್ ಉದ್ದದ ಸೇತುವೆಯಿಂದಾಗಿ ಇಷ್ಟು ಪರಿಸರ ಹಾಗೂ ಕಾಡಿನ ಜೀವಸೆಲೆಗೆ ಪೆಟ್ಟು ತಗುಲ್ತಾದ್ರೆ ಇನ್ನು ಅಗಾಧವಾದ ಅಮೆಜಾನ್ಗೆ ವಿಸ್ತಾರವಾದ ಸೇತುವೆ ನಿರ್ಮಾಣಕ್ಕೆ ಒಂದು ವೇಳೆ ಧೈರ್ಯದಿಂದ ಮುಂದಾದ್ರೂ ಕೂಡ ಅದು ಇನ್ಯಾವ ಪರಿ ದೊಡ್ಡ ಆಘಾತಕ್ಕೆ ಸಾಕ್ಷಿಯಾಗುತ್ತೆ ಅಂತ ನೀವು ಸುಮ್ಮನೆ ಊಹೆ ಮಾಡಿ. ಹಾಗೊಂದ್ ವೇಳೆ ಇದರ ಸೇತುವೆ ನಿರ್ಮಾಣಕ್ಕೆ ಮುಂದಾದ್ರೆ ಮುಂದೆಂದೂ ಕೂಡ ಸರಿಪಡಿಸಲಾರದಂತಹ ಅಪಾಯಕ್ಕೆ ಮಾನವ ಸಂಕುಲ ತನ್ನನ್ನು ತಾನೇ ನೂಕಿಕೊಂಡಂತಾಗುತ್ತೆ. ಈ ಕಾಡು ಹಾಗೂ ನೀರನ್ನೇ ನಂಬಿಕೊಂಡಂತಹ ಎಷ್ಟೋ ಬುಡಕಟ್ಟು ಹಾಗೂ ಇತರ ಜೀವಿಗಳು ಸದ್ದಿಲ್ಲದೆ ಅಳಿವಿನ ಅಂಚಿಗೆ ಸರಿತವೆ. ವೀಕ್ಷಕರು, ಈ ಒಂದು ಕಾಡಿನ ಹೊರತಾಗಿ ಜಗತ್ತಿನ ಬೇರೆ ಕಡೆ ಎಲ್ಲಾದ್ರೂ ಈ ಒಂದು ನದಿ ಇದ್ದಿದ್ರೆ ಇಷ್ಟು ಅಗಾಧ ಪ್ರಮಾಣದ ನದಿ ನೀರನ್ನ ಮಾನವ ಖಂಡಿತ ವ್ಯರ್ಥ ಮಾಡಿಕೊಳ್ಳದೆ ಅದರಿಂದ ಉಪಯುಕ್ತವಾದುದನ್ನ ಉತ್ಪತ್ತಿ ಮಾಡ್ತಿದ್ದ. ಇಷ್ಟು ನೀರಿಂದ ಇಡೀ ವಿಶ್ವಕ್ಕೆ ಸಾಕಾಗುವಷ್ಟು ಪ್ರಮಾಣದ ವಿದ್ಯುತ್ ಉತ್ಪಾದನೆ ಮಾಡಬಹುದಾಗಿದೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಈ ನದಿ ಖಂಡಿತ ಸಹಕರಿಸೋದಿಲ್ಲ. ಇಷ್ಟೇ ಅಲ್ಲದೆ ಈ ನದಿಯಲ್ಲಿರುವಂತಹ ಅಪಾಯಕಾರಿ ಜೀವಿಗಳಾದಂತಹ ಪಿರಾನ್ಹ ಮುಂತಾದ ನರಭಕ್ಷಕ ಜಲಚರಗಳು ಕೂಡ ಸೇತುವೆ ನಿರ್ಮಾಣಕ್ಕೆ ಅಡ್ಡಿಪಡಿಸ್ತವೆ. ಸೇತುವೆ ನಿರ್ಮಾಣಕ್ಕೆ ಮುಂದಾದ್ರೆ ಅಪಾಯಕಾರಿಗಳಾದಂತಹ ಇವುಗಳ ನಾಶಕ್ಕೆ ಮೊದಲು ಮಾನವ ನಿಲ್ಬೇಕಾಗುತ್ತೆ. ಪ್ರಪಂಚದ ಅಪರೂಪದ ಹಾಗೂ ಅಳಿವಿನ ಅಂಚಲಿರುವಂತಹ ಈ ಪ್ರಭೇದಗಳು ಮರೆಯಾಗುವ ಸಮಸ್ಯೆ ಕೂಡ ಅಲ್ಲಿ ಸೇತುವೆ ನಿರ್ಮಾಣದಿಂದ ಆಗುವುದಾದರೆ ಇದಕ್ಕೆ ತೀವ್ರ ಜನವಿರೋಧ ವ್ಯಕ್ತವಾಗಿ ಹಾಗೂ ಪ್ರಾಣಿದಾಯ ಸಂಘಗಳಿಂದ ವಿರೋಧವನ್ನು ಕೂಡ ಎದುರಿಸಬೇಕಾಗುತ್ತೆ. ಇಷ್ಟೆಲ್ಲ ಕಾರಣದಿಂದಾಗಿ ಅಮೆಜಾನ್ನ ತಂಟೆಗೆ ಆಧುನಿಕ ಮಾನವ ಇನ್ನೂ ಕೂಡ ಹೋಗಿಲ್ಲ. ಆದ್ರೂ ಕೂಡ ಇಲ್ಲಿ ಸಶಕ್ತ ಸೇತುವೆಯನ್ನು ನಿರ್ಮಿಸೋದಕ್ಕೆ ಸಾಧ್ಯನಂತ ಚಿಂತನೆಗಳು ಇವತ್ತು ಕೂಡ ನಡೀತಾನೆ ಇವೆ. ಮುಂದಿನ ದಿನಗಳಲ್ಲಿ ಇದು ಸಾಧ್ಯವಾದರೂ ಕೂಡ ನಾವು ಆಶ್ಚರ್ಯಪಡಬೇಕಾಗಿಲ್ಲ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.